ವಿರಾಟ್, ಏನಿದೆಲ್ಲ ನೀನ್ ಮಾಡಿದ್ ಸರಿನಾ? ಯಾಕೆ ಮಾಮ್, ಏನಾಯ್ತು? ನಾನೇನ್ ಮಾಡ್ದೆ? ಆ ಭೈರವಿ ಬಂದಾಗ ಅಷ್ಟೊಂದು ಉಪಚಾರ ಮಾಡೋ ಅವಶ್ಯಕತೆ ಏನಿತ್ತು? ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವಳು ಕಾಫಿ ಮಾಡ್ಕೊಟ್ಟಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ಮಾಮ್, ಇದ್ರಲ್ಲಿ ತಪ್ಪೇನಿದೆ? ವಿರಾಟ್, ನೀನು ಟೈಮ್ ಇಸ್ ಮನಿ ಅಂತ ಹೇಳ್ತಿದ್ದವನು, ಪ್ರತಿ ನಿಮಿಷನೂ ಎಷ್ಟು ವ್ಯಾಲ್ಯೂಬಲ್ ಅಂತ ಹೇಳ್ತಿದ್ದವನು. ನೀನು ಎಲ್ಲ ಕೆಲಸ ಬಿಟ್ಟು ಕಿಚನ್ ಸೇರಿದ್ಯಾ ಅಂದ್ರೆ ನನಗೆ ಎಷ್ಟು ಇರಿಟೇಟ್ ಆಯ್ತು ಗೊತ್ತಾ? ಮಾಮ್, ಭೈರವಿ ನಮ್ಮನೆಗೆ ಬಂದಿರೋ ಗೆಸ್ಟ್ಗೆ ಒಂದು ಕಪ್ ಕಾಫಿ ಕೊಟ್ಟಿಲ್ಲ ಅಂದ್ರೆ ಹೇಗೆ? ವಸುಂಧರಾ ಅವ್ರ ಮನೆಗೆ ಹೋಗಿ ಹಾಗೇ ವಾಪಸ್ ಬರ್ಬೇಕಾಯ್ತಲ್ಲ ಅಂತ ಅನ್ಕೊಳಲ್ವಾ? ಅದಕ್ಕೆ ಒಂದು ಕಪ್ ಕಾಫಿ ಮಾಡಿಕೊಟ್ಟೆ. ಅದಕ್ಕೇನು ಮಾಮ್? ಹಾಗಲ್ಲ ವಿರಾಟ್. ಇಲ್ಲ ಮಾಮ್, ಸೊಸೈಟಿಲಿ ನನ್ ಗೆಸ್ಟ್ ರೆಸ್ಪೆಕ್ಟ್ ಇದೆ, ವ್ಯಾಲ್ಯೂ ಇದೆ, ಅದು ಭೈರವಿಗೂ ಇದೆ. ಹಾಗಿರ್ಬೇಕಾದ್ರೆ ಮನೆ ತನಕ ಬಂದವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ದೆ ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ ಅಲ್ವಾ ಮಾಮ್? ಓಕೆ, ನೀ ಹೇಳೋದೇನೋ ಕರೆಕ್ಟ್. ಆದ್ರೆ ವಿರಾಟ್, ಅಥರ್ವನ್ನ ಯಾಕೆ ತೋರಿಸ್ಬೇಕಾಗಿತ್ತು? ಅವನ್ ಸಿಚುಯೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂತ ನೆಸೆಸಿಟಿ ಏನಿತ್ತು ಅಂತ? ನೀವು ಹೇಳಿದ್ದು ಕರೆಕ್ಟೇ, ಆದರೆ ಭೈರವಿ ಅಣ್ಣನ ಬಗ್ಗೆ ತುಂಬ ಕೇರ್ ಆ್ಯಂಡ್ ಕನ್ಸರ್ನಿಂದ ಮಾತಾಡಿದ್ಲು. ಅದಕ್ಕೆ ಅಣ್ಣನ ಸಿಚುಯೇಷನ್ ಬಗ್ಗೆ ಹೇಳಬೇಕಾಯ್ತು. ನೋಡಿ ವಸುಂಧರಾ, ನಿನ್ ಮಗ ಹೇಗ್ ಮಾತಾಡ್ತಿದ್ದಾನೆ ಅಂತ. ತುಂಬಾ ಬೆಳೆದ್ಬಿಟ್ಟಿದ್ದಾನ ಅವನು. ಅಜ್ಜಿ, ನಾನು ಇರೋ ವಿಷಯನ ಹೇಳ್ತಾ ಇದ್ದೀನಿ. ಇದನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾನೇನು ಮಾಡಲಿ? ಸುಳ್ಳಿಗೆ ಆಯಸ್ ಕಮ್ಮಿ ಮಾಮ್. ಒಂದು ಸುಳ್ಳು ಮುಚ್ಚಾಕಕ್ಕೆ ಇನ್ನೊಂದು ಸುಳ್ಳು ಹೇಳಿದ್ರೆ ಹೇಗೆ ಹೇಳಿ? ಆದ್ರೂ ವಿರಾಟ್, ನೀನು ಆ ಭೈರವಿ ಹತ್ರ ಅಥರ್ವನ್ ಬಗ್ಗೆ ಹೇಳೋ ಅಗತ್ಯ ಇರ್ಲಿಲ್ಲ. ನೋ ಮಾಮ್, ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಐ ಆಮ್ ಗೆಟಿಂಗ್ ಲೇಟ್. ಬಾಯ್ ಅಜ್ಜಿ, ಬಾಯ್ ಮಾಮ್. ಇವಳು ಬರೀ ತನ್ನ ಮಾತಲ್ಲೇ ವಿರಾಟ್ನು ಮೋಡಿ ಮಾಡ್ಬಿಟ್ಟಿದ್ದಾಳೆ ಅನ್ಸತ್ತೆ. ಅವಳು ತುಂಬಾ ಚಾಲಾಕಿ ಇದ್ದಾಳಮ್ಮ. ಸುಳಿವೆ ಕೊಡ್ದ ಹಾಗೆ ಅಥರ್ವನ್ನ ನೋಡೋಕ್ ಬಂದಿದ್ದಾಳೆ.